ನಮಸ್ಕಾರ ಮಕ್ಕಳೇ. ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸುವರ್ಣ ನಾಣ್ಯ ಕೊಡುತ್ತಿದ್ದ ಹಾವು. ಏನಿದು ಕತೆ ಅಂತ ನೋಡ್ಕೊಂಬರೋಣ. ಮಕ್ಕಳೇ, ಒಂದು ಹಳ್ಳಿ ಇರುತ್ತೆ. ಅಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡ್ತಿರ್ತಾನೆ. ಅವನು ಬಹಳ ಒಳ್ಳೆಯವನು ಆಗಿರ್ತಾನೆ. ಆದರೆ ಮನೆಯಲ್ಲಿ ಬಹಳ ಕಷ್ಟ ಇರುತ್ತೆ ಅವನಿಗೆ. ಆದರೆ ಅವನ ಹತ್ರ ಒಂದು ಸಣ್ಣ ಹೊಲ ಇರುತ್ತೆ. ಆ ಹೊಲದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅಷ್ಟೇನು ಅವನಿಗೆ ಜೀವನ ನಡೆಸೋಕ್ಕೆ ಲಾಭ ಅಂತ ಅದು ಏನು ದುಡಿಮೆ ಆಗಿರಲ್ಲ. ಅದು ಬಹಳ ಕಷ್ಟ ಇರುತ್ತೆ. ಹೀಗಿರುವಾಗ ಒಂದು ದಿನದಲ್ಲಿ ಅವನು ಬ್ರಾಹ್ಮಣ ಹೊಲಕ್ಕೆ ಹೋದಾಗ ಆ ಹೊಲದಲ್ಲಿ ಹಾವಿನ ಬಿಲವನ್ನು ನೋಡ್ತಾನೆ. ಅವನಿಗೆ ಅನಿಸುತ್ತೆ, ಇದು ಹಾವು ಸಾಮಾನ್ಯ ಹಾವಲ್ಲ, ಇದು ಸ್ಥಳವನ್ನು ರಕ್ಷಿಸುವ ದೇವತೆ ಇದು ಅಂತ ಅವನಿಗೆ ಅನಿಸುತ್ತೆ. ಅವನು ಅದಕ್ಕೆ ಗೌರವದಿಂದ ದಿನ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅದನ್ನು ಬಿಲದ ಬಳಿ ಇಡ್ತಿರ್ತಾನೆ. ಅವನಿಗೆ ಆಶ್ಚರ್ಯಕ್ಕಾದಿರುತ್ತೆ. ಮಾರನೇ ದಿನ ಅವನು ಬಂದು ಬೆಳಗ್ಗೆ ಆ ಪಾತ್ರೆಯನ್ನು ನೋಡಿದಾಗ ಅದರಲ್ಲಿ ಒಂದು ಚಿನ್ನದ ನಾಣ್ಯ ಇರುತ್ತೆ ಮಕ್ಕಳೇ. ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅವನು ಅದನ್ನೇನು ಪ್ರಶ್ನೆ ಮಾಡೋಕ್ಕೂ ಹೋಗೋದಿಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಆದರೆ ಏನು ಮಾಡ್ತಾನೆ, ಅವನು ಪ್ರತಿದಿನ ಒಂದು ಪಾತ್ರೆಯಲ್ಲಿ ಹಾಲು ಇಡ್ತಿರ್ತಾನೆ. ಮಾರನೇ ದಿನ ಬಂದಾಗ ಆ ಪಾತ್ರೆ ಒಳಗಡೆ ಒಂದು ಚಿನ್ನದ ನಾಣ್ಯವನ್ನು ನೋಡ್ತಿರ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಬ್ರಾಹ್ಮಣನು ಅವನ ಜೀವನ ಒಂದು ಸ್ವಲ್ಪ ಸುಖವಾಗಿರುತ್ತೆ. ಯಾಕೆಂದರೆ ದಿನ ಚಿನ್ನದ ನಾಣ್ಯ ಸಿಗ್ತಿರುತ್ತಲ್ಲ, ಅದರಿಂದ ಅವನ ಜೀವನವನ್ನು ಕಳೀತಾ ಇರ್ತಾನೆ. ಹೀಗಿರುವಾಗ ಒಮ್ಮೆ ಆ ಬ್ರಾಹ್ಮಣ ಬೇರೆ ಊರಿಗೆ ಹೋಗಬೇಕಾಗತ್ತೆ. ಆಗ ಅವನು ಆ ಜವಾಬ್ದಾರಿನ ಮಗನಿಗೆ ವಹಿಸ್ತಾನೆ. ಅವನು ಹೇಳ್ತಾನೆ, ಪ್ರತಿದಿನ ಈ ಥರ ಹೊಲದಲ್ಲಿ ಹಾವಿದೆ, ಅದಕ್ಕೆ ಒಂದು ಪಾತ್ರೆಯಲ್ಲಿ ಹಾಲಿಟ್ಟು ಬಾ, ಅದು ನಮಗೆ ದಿನ ಉಪಕಾರ ಮಾಡುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮಗ ಏನು ಮಾಡ್ತಾನೆ, ಮಾರನೇ ದಿನದಿಂದ ಒಂದು ಪಾತ್ರೆಯಲ್ಲಿ ಹಾಲನ್ನ ಇಟ್ಟು ಬರ್ತಿರ್ತಾನೆ. ಅದರ ಮಾರನೇ ದಿನ ಚಿನ್ನದ ನಾಣ್ಯ ಇರುತ್ತೆ. ಹೀಗೆ ಮಾಡ್ತಾ ಅವನಿಗೆ ಕೆಲವು ದಿನ ಆದಮೇಲೆ ಒಂದು ಕೆಟ್ಟ ಯೋಚನೆ ಶುರುವಾಗುತ್ತೆ. ಏನು? ಆಸೆ ಬುರುಕ ಯೋಚನೆ ಏನು ಬರುತ್ತೆ? ಈ ಬಿಲದಲ್ಲಿ ಎಷ್ಟೊಂದು ಚಿನ್ನದ ನಾಣ್ಯ ಇರಬೇಕು ಅಂತ ಯೋಚನೆ ಮಾಡಿ ಅವನೇನು ಮಾಡೋಕ್ಕೆ ಹೋಗ್ತಾನೆ, ಒಂದು ಕಲ್ಲನ್ನು ತಗೊಂಡು ಆ ಹಾವನ್ನು ಹೊಡೆದು ಸಾಯಿಸ್ಬಿಟ್ರೆ ನನಗೆ ಅಲ್ಲಿರುವಂಥ ಚಿನ್ನದ ನಾಣ್ಯಗಳೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡು ಆ ಹೊಲದ ಹತ್ರ ಹೋದಾಗ ಒಂದು ದೊಡ್ಡ ಕಲ್ಲನ್ನು ಆ ಹಾವಿನ ಮೇಲೆ ಎತ್ತಾಕಬೇಕು ಅಂತ ನೋಡ್ತಿರ್ತಾನೆ. ಆವಾಗ ಏನು ಮಾಡುತ್ತೆ, ಅದು ವಿಷಕಾರಿಯಾದ ಸರ್ಪ ಅವನನ್ನು ಕಚ್ಚಿಬಿಡುತ್ತೆ. ಆವಾಗ ಅವನು, ಆ ಬಾಲಕ ಅಲ್ಲೇ ಸತ್ತೋಗ್ತಾನೆ. ಇದಾದ ಕೆಲವು ದಿನಗಳ ನಂತರ ಆ ಬ್ರಾಹ್ಮಣ ಮರಳಿ ಬರ್ತಾನೆ. ಅವನಿಗೆ ನಡೆದಿರುವಂಥ ಘಟನೆಗಳೆಲ್ಲ ತಿಳಿಯುತ್ತೆ. ಅವನಿಗೂ ಬಹಳ ದುಃಖ ಆಗುತ್ತೆ. ಆದರೆ ಅವನು ಮತ್ತೊಮ್ಮೆ ಹಾಲು ತಗೊಂಡು ಆ ಹಾವಿನ ಬಳಿ ಹೋಗ್ತಾನೆ. ಆಗ ಹಾವು ಹೇಳುತ್ತೆ, ನೋಡು, ನಿನ್ನ ಮಗ ಆಸೆಯಿಂದ ಅಂದರೆ ಲೋಭಿತನದಿಂದ ನಮ್ಮ ಸ್ನೇಹವನ್ನು ನಾಶ ಮಾಡಿದ್ದಾನೆ. ನಿನಗೂ ನಿನ್ನ ಮಗನ ದುಃಖವನ್ನು ಮರೆಯಲಾರಲ್ಲ. ಹಾಗೂ ನನಗೆ ಅವನು ಹೊಡೆದಂಥ ಹೊಡೆತವನ್ನು ಮರೆಯೋಕ್ಕಾಗಲ್ಲ. ಆದ್ದರಿಂದ ಇನ್ನು ನಿನ್ನ ನಡುವಿನ ಹಳೆಯ ವಿಶ್ವಾಸ ಇರುವುದಿಲ್ಲ. ಹೀಗಾಗಿ ನಾನು ಇನ್ಮೇಲೆ ನಿನಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಆ ಹಾವು ಮತ್ತೆ ಬಿಲದೊಳಗಡೆ ಹೋಗಿ ವಾಪಸ್ ಬರೋದೇ ಇಲ್ಲ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಲೋಭಿತನ ಅಂದರೆ ಆಸೆ ಬುರುಕತನ ನಾಶಕ್ಕೆ ಕಾರಣವಾಗುತ್ತದೆ. ಮತ್ತು ಇನ್ನೊಂದೇನು ಹೇಳ್ಬೋದು ಅಂದರೆ, ಉಪಕಾರವನ್ನು ಮಾಡುತ್ತಿದ್ದವರನ್ನು ದ್ರೋಹ ಮಾಡಬಾರದು. ಮತ್ತೊಂದು ಏನು ಹೇಳ್ಬೋದು ಅಂದರೆ, ವಿಶ್ವಾಸ ಒಮ್ಮೆ ಮುರಿದರೆ ಮತ್ತೆ ಕಟ್ಟುವುದು ಕಷ್ಟ. ಇದು ಬಹಳ ಮುಖ್ಯವಾಗಿದೆ ಮಕ್ಕಳೇ. ಅಂದರೆ
ಒಂದು ಸತಿ ವಿಶ್ವಾಸ ಅಂದರೆ ಈಗ ನಿಮ್ಮ ಸ್ನೇಹಿತ ಇರ್ತಾನೆ, ನೀವು ಆ ಸ್ನೇಹಿತನ ಜೊತೆಗೆ ಬಹಳ ಅನ್ಯೋನ್ಯವಾಗಿರ್ತೀರ. ಆದರೆ ಕೆಲವೊಂದು ಕ್ಷುಲ್ಲಕ ಕಾರಣ ಅಂದರೆ ಸಿಲ್ಲಿ ರೀಸನ್ಸ್ಗೋಸ್ಕರ ಏನು ಮಾಡ್ತೀರಾ, ಒಬ್ರಿಗೊಬ್ರಿಗೆ ಒಂದು ಕೋಪದ ವಾತಾವರಣ ಬರುತ್ತೆ. ಆ ಕೋಪದಿಂದ ಇಬ್ರಿಗೂ ಹೊಡೆದಾಟ ಆಗ್ಬೋದು ಅಥವಾ ಏನೋ ಒಂದು ಆಗ್ಬೋದು. ಅದರಿಂದ ಯಾರಿಗಾರು ಒಬ್ರಿಗೆ ಏನಾದ್ರು ಏಟಾಗ್ಬೋದು, ಅದರಿಂದ ದುಃಖ ಆಗ್ಬೋದು. ಸೊ ಅದಾದಮೇಲೆ ಅವನು ತಪ್ಪಾಯಿತು ನನ್ನ ಕ್ಷಮಿಸು ಅಂತ ಏನೇ ಹೇಳಿದ್ರು, ಆದರೆ ಮೊದಲಿನ ವಿಶ್ವಾಸ ಅಥವಾ ಮೊದಲಿನ ಸ್ನೇಹ ಆಗಲ್ಲ, ಅದು ಕಡಿಮೆ ಆಗುತ್ತೆ. ಆದ್ದರಿಂದ ಯಾವತ್ತೂ ನಮ್ಮ ವಿಶ್ವಾಸವನ್ನು ಕಳ್ಕೋಬಾರ್ದು. ಏನಾದ್ರು ಮಾಡಬೇಕಾದ್ರೆ ಒಮ್ಮೆ ಯೋಚಿಸಿ ಮಾಡಬೇಕು. ಇಲ್ಲಾಂದರೆ ವಿಶ್ವಾಸ ಒಂದು ಸತಿ ಮುರಿದ ಮೇಲೆ ಮತ್ತೆ ಆ ವಿಶ್ವಾಸವನ್ನು ಕಟ್ಟೋಕ್ಕಾಗಲ್ಲ ಮಕ್ಕಳೇ. ಅದನ್ನು ಈ ಕಥೆಯಿಂದ